ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾಗು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಯಾವುದರಿಂದ ಅಂದರೆ ಹಣೆ ಸೊಪ್ಪಿನಿಂದ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು, ಅದು ಸಿಂಪಲ್ಲಾಗಿ ಈಸಿಯಾಗಿ ಹಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ಸರಿನಾ. ನೋಡಿ, ನಾನು ಇವಾಗ ಸ್ವಲ್ಪ ಹಣೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಣೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ಹಳ್ಳಿ ಸೈಡಲ್ಲಿ ಹೊಸ ಚಿಕ್ಕರು ಬರೋ ಕಾಲಾಗಿರೋದ್ರಿಂದ, ಸೊಪ್ಪು ಬೆಳೆ ಕಾಲಾಗಿರೋದ್ರಿಂದ ಹಣೆ ಸೊಪ್ಪು ಸಿಗುತ್ತೆ. ಇವಾಗ ಎಲ್ಲ ಹೊಲದಲ್ಲೂ ಸಿಗುತ್ತೆ. ನೋಡಿ, ನಾನು ಇವಾಗ ಮತ್ತೆ ಮೊಸರು ತೊಗೊಂಡಿದ್ದೀನಿ, ಮೊಸರು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಸ್ವಲ್ಪ ಮೊಸರು ಆಗಿತ್ತು, ಹಾಗಾಗಿ ನಾನು ಮನೆ ಮೊಸರು ಹಾಕಿದ್ದೀನಿ. ಸ್ವಲ್ಪ ಹಾಗೆ ಪ್ಯಾಕೆಟಲ್ಲಿದ್ದಿದ್ದು 1/4 ಲೀಟ್ರು ನಂದಿನಿ ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಸೆಕೆಂಡು ಮಿಕ್ಸಿಗೆ ಹಾಕಿ ಯಾಕೆಂದರೆ ನಾವು ತುಂಬ ಟೈಮ್ ತೊಗೊಳುತ್ತೀವಿ, ನಾವು ಕೈಯಲ್ಲೆಲ್ಲ ಆಡ್ಸೋಕ್ಕಾಗಲ್ಲ. ಹಾಗಾಗಿ ಒಂದೆರಡು ಸೆಕೆಂಡ್ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕು, ಅದು ಮಜ್ಜಿಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಮಜ್ಜಿಗೆ ಇದಾಗಿ. ನೀರು ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸರಿನಾ. ನೋಡಿ, ಈಗ ನಾನು ಒಂದು ಪಾತ್ರೆಗೆ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಮೊಸರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸೋಣ. ನೋಡಿ, ಸ್ವಲ್ಪ ಉಪ್ಪು ರುಚಿಗೆ ನೋಡೋಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರಬೇಕು. ನೋಡಿ, ಈಗ ಹಾಕ್ಕೊಂಡು ಸ್ವಲ್ಪ ಅದೇ ನೀರು ಅಳ್ಳರಿಸಿ ನಾನು ಅದನ್ನು ಹಾಕಿದ್ದೀನಿ. ನೀಟಾಗಿ ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ನೋಡಿ, ಜಾಸ್ತಿ ತುಂಬ ತೆಳ್ಳವಿರಬಾರ್ದು. ನೋಡಿ, ಈ ಹದ ಇದ್ದರೆ ಸಾಕು ಮಜ್ಜಿಗೆ. ತುಂಬ ಗಟ್ಟಿನೂ ಹೋಗಬಾರ್ದು, ಹಾಗೆ ತುಂಬ ತೆಳ್ಳು ಕೂಡ ಇರಬಾರ್ದು, ಓಕೆನಾ. ಈಗ ಅದನ್ನು ಸ್ವಲ್ಪ ಟೈಮ್ ಅಂದರೆ 10ರಿಂದ 15 ನಿಮಿಷದ ಕಾಲ ನಾವು ಅದನ್ನು ಸ್ವಲ್ಪ ಹಾಗೆ ಉಪ್ಪು ನೀಟಾಗಿ ಮಜ್ಜಿಗೆ ಹಿಡ್ಕೊಳ್ಳಿ ಹಾಕ್ಬಿಡೋಣ. ಈಗ ಒಂದು ತಪ್ಪಲಿಗೆ ತೊಗೊಳ್ಳೋಣ. ತಪ್ಪಲಿಗೆ ಸ್ವಲ್ಪ ಹಣೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಣೆ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸೋಣ. ಹಣೆ ಸೊಪ್ಪು ತುಂಬ ಬೇಗ ಬೇಯ್ದುಬಿಡುತ್ತೆ, ಹಾಗಾಗಿ ತಪ್ಪಲಿನ ಹಾಕೊಳ್ಳೋದು ಯಾವುದೇ ಕಾರಣಕ್ಕೂ ಕುಕ್ಕರ್ ಇಡೋಕ್ಕೆ ಹೋಗಬೇಡಿ. ಅದು ಹಸಿ ಸ್ಮೆಲ್ ಹೋಗಬೇಕು, ಹಣೆ ಸೊಪ್ಪು ಇಲ್ಲಾಂದರೆ ಹೋಗೋಗ್ರು ಬರುತ್ತೆ. ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಸೊಪ್ಪು ಮುಳುಗುವಷ್ಟು ಮಾತ್ರ ನಾವು ನೀರು ಹಾಕ್ಕೊಳ್ಳೋಣ, ಯಾಕೆಂದರೆ ನೀರು ತುಂಬ ವೇಸ್ಟೇ ಅದು, ಯಾಕೆಂದರೆ ನೀರು ಯೂಸ್ ಆಗೋಲ್ಲ, ಓಕೆನಾ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಾಲ ಅದನ್ನು ಬೇಯಕ್ಕೆ ಬಿಡೋಣ. ನಂತರ ನಾನು ಅದಕ್ಕೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಕರಿಬೇವು, ಸರಿನಾ. ಇದನ್ನೆಲ್ಲ ನಾವೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಮಿಕ್ಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಇನ್ನೂ ರುಬ್ಕೊಬರೋಣ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನೀರೇ ಯೂಸ್ ಮಾಡೋದು ಬೇಡ, ಯಾಕೆ ಅಂದರೆ ನಾವು ಮಜ್ಜಿಗೆ ಸಾಂಬಾರು ಮಾಡೋದ್ರಿಂದ ನಾವು ಮಜ್ಜಿಗೆನೇ ಯೂಸ್ ಮಾಡೋಣ. ನೋಡಿ, ಅದೇ ಮಜ್ಜಿಗೆ ನಾನು ನೆನೆಸಿಟ್ಟಿದ್ನಲ್ಲ, ಅದೇ ಮಜ್ಜಿಗೆ ತಗೊಂಡು ನಾನು 2 ಸೌಟು ನಾನು ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಸರಿನಾ. ಸ್ವಲ್ಪ ಜಾಸ್ತಿ ಆದರೆ ಏನೂ ಆಗೋಲ್ಲ, ಸೊ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಹಾಕಿ ಈಗ ಅದೇ ಜಾರಲ್ಲಿ ನಾವು ಮತ್ತೆ ರುಬ್ಕೊಬರೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಬಾಯಿತು. ನೋಡಿ, ಗ್ರೀನ್ ಕಲರ್ ಬಂದಿದೆ ಅಲ್ವಾ. ಈಗ ಪಾತ್ರೆಯಲ್ಲಿ ಸೊಪ್ಪು ಬೆಂದಿದೆಯಾ ಅಂತ ನೋಡೋಣ, ಓಕೆನಾ. ನೋಡಿದೆ ಸೊಪ್ಪು ನೋಡಿ ಎಷ್ಟು ಬೇಗ ಸೊಪ್ಪು ಬೆಂದೋಗಿದೆ. ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮಗೆ ಉಪ್ಪು ನೆಂದಿರುತ್ತೆ ಅಲ್ವಾ. ಮಜ್ಜಿಗೆಯಲ್ಲಿ ನೀಟಾಗಿದೆ, ಅಲ್ಲೇ ನಾವು ಟೈಮ್ ವೇಸ್ಟ್ ಆಗೋದೇ ಬೇಡ. ಪಟ ಅಂತ ಅಮ್ಮಮ್ಮ ಅಂದರೆ 1/4 ಗಂಟೆ 10-15 ನಿಮಿಷದಲ್ಲಿ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ನೀಟಾಗಿ ಅದನ್ನು ಸೋಸ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಸ್ವಲ್ಪ ನೀರು ಅದು ಹೋಗೋವರೆಗೂ ಸ್ವಲ್ಪ ಪ್ರೆಸ್ ಮಾಡೋಣ. ಅದು ನೀರು ಸ್ವಲ್ಪ ಹೋಗಲಿ, ಆ ನೀರೇ ನಮಗೆ ಅವಶ್ಯಕತೆ ಇಲ್ಲ, ಸರಿನಾ. ಬರೀ ಸೊಪ್ಪಿದ್ರೆ ನಮಗೆ ಸಾಕು. ನೋಡಿ, ಈಗ ಅದೇ ಸೊಪ್ಪನ್ನ ನಾವು ನೆನೆಸಿಟ್ಟಿದ್ವಲ್ಲ ಮಜ್ಜಿಗೆ, ಆ ಮಜ್ಜಿಗೆ ಒಳಗಡಿಕೆ ನಾವು ಆ ಸೊಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದೆ ಅಂತ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸೊಪ್ಪು, ಇಲ್ಲ ಅಂತ ಅಂದರೆ ಮಜ್ಜಿಗೆ ಕೂಲಾಗಿರುತ್ತಲ್ಲ, ಸೊ ಹಾಗಾಗಿ ನಾವು ಅದರೊಳಗೆ ಹಾಕೋರು ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಈ ಥರ ಸ್ವಲ್ಪ ಹಾಕಿ ಒಂದು 10 ನಿಮಿಷ ಕಾಲ ಬಿಟ್ಬಿಡೋಣ. ನೋಡಿ, ಹೀಗೆ ಬಿಟ್ಟಾಯಿತು. ನೋಡಿ, ನೀಟಾಗಿ ಮಜ್ಜಿಗೆ ಎಲ್ಲ ಸೊಪ್ಪು ಇಳಿದಿದೆ, ಸೊಪ್ಪೆಲ್ಲ ರಸ ಎಲ್ಲ ಮಜ್ಜಿಗೆಗೆ ಇಳಿದಿದೆ. ಈಗ ಅದನ್ನು ಈ ಥರ ಹಿಂಡ್ಕೊಳ್ಳೋಣ. ಅಂದರೆ ಸೊಪ್ಪು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದು ಹಿಂಡಿರೋ ಸೊಪ್ಪು ಅಂತ ಬಿಸಾಕೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ಹಣೆ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಬಿಸಾಕೋಕ್ಕೆ ಹೋಗಬೇಡಿ. ಹಾಗೆ ಮಜ್ಜಿಗೆಲಿ ಮಿಕ್ಸ್ ಆಗಿರೋದು ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ,
ಓಕೆನಾ. ಈಗ ನೋಡಿ ನೀಟಾಗಿ ಆ ಸೊಪ್ಪೆಲ್ಲ ತೊಗೊಂಡು ಸ್ವಲ್ಪ ಕೈಯಲ್ಲಿ ಹಾಗೆ ಹಿಂಡಿ ಆ ರಸ ಎಲ್ಲ ಆ ಸೊಪ್ಪು ಮಜ್ಜಿಗೆ ಒಳಗಡೆಗೆ ಬಿಡೋಣ. ನೋಡಿ ಈಗ ರುಬ್ಬಿರೋದನ್ನು ನಾವು ಈಗ ಮಜ್ಜಿಗೆ ರಸ ಇರ್ತದ ಅದರೊಳಗಡೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ರುಬ್ಬಿರೋ ಮಸಾಲೆನ ಇದರೊಳಗಡೆ ಹಾಕಿದ್ದೀನಿ. ನೋಡಿ ಹೇಗಿದೆ ನೋಡಿ. ಅಷ್ಟು ಮಾಡಿದ್ರೆ 5 ಪಟಾಪಟ್ ಅಂತ ಹಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ರೆಡಿ. ಯಾವ ಒಗ್ಗರಣೆನೂ ಬೇಡ, ಏನು ಬೇಡ. ಬಿಸಿ ಬಿಸಿ ಅನ್ನದ ಜೊತೆ ಹಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ಸೂಪರಾಗಿರುತ್ತೆ. ನೀವು ತಿಂದು ನೋಡಿ, ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸೋ